ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಭಾವನಾ ಬೆಳಗೆರೆ. ನಾನು ಇದೇ ಹೋದ್ವಾರ ಒಂದು ಕಿರಣ್ ಕಾನ್ವೆಂಟ್, ಆಲೂರು ತಾಲೂಕು, ಕಣತೂರು 25ನೇ ರಜತ ಮಹೋತ್ಸವ ಅನ್ನೋ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಂಥ ಸಾಧನೆ ಅಂತ ಹೇಳ್ಬೋದು ಅಂತಂದರೆ ಅದರ ಪ್ರಿನ್ಸಿಪಲ್ ಆನಂದ್ ಅವರಿಗೆ ಸಲ್ಲಬೇಕಾಗಿದೆ. ಯಾಕಂದರೆ 2000 ಇಸ್ವಿಲಿ ಒಂದು ಸಣ್ಣ ಪುಟ್ಟ ಕೊಠಡಿನಲ್ಲಿ ಈ ಶಾಲೆ ಆರಂಭ ಆಗುತ್ತೆ. ಆ ಶಾಲೆ ಸುಮಾರು ಒಂದು 50 ಜನ ಇರಬಹುದೇನೋ ನನ್ನ ಅಂದಾಜಿನ ಪ್ರಕಾರ. ಅಲ್ಲಿಂದ ಶುರುವಾಗಿರೋದು ಈಗ ಎಷ್ಟೋ ಜನ ಮಕ್ಕಳು ಓದ್ತಾ ಇದ್ದಾರೆ. ನನಗದು ನೋಡಿ, ಅವರ ಲವಲವಿಕೆ ನೋಡಿ, ಆ ಆನಂದ್ ಅವರ ಹುರುಪು, ಆ ಶಾಲೆ ಮೇಲಿರುವಂಥ ಶ್ರದ್ಧೆ ಎಲ್ಲವುದನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಶಾಲೆ ಅನ್ನೋದು ಅಂತಂದರೆ ಇಲ್ಲಿ ಇತ್ತೀಚೆಗೆ ಬಿಸ್ನೆಸ್ಸು, ಆಗಲೇ ಹೇಳಿದಾಗೆ ಹೋದ ವಿಡಿಯೋನಲ್ಲೂ ನಾನು ಹೇಳಿದ್ದೀನಿ, ಆಗಲೇ ಕೂಡ್ದು ಶಾಲೆ ಅನ್ನೋದು ಎಂದಿಗೂ ಒಂದು ಮನೆಯಾಗೇ ಇರಬೇಕು. ಎರಡನೇ ಮನೆ ಮೊದಲನೇ ಮನೆ ಅಂತೀವಲ್ಲ, ಹಾಗೆ ಮೊದಲನೇ ಮನೆ ನಮ್ಮ ಮನೆ ಆದರೆ ಶಾಲೆ ಎರಡನೇ ಮನೆ ಆಗಬೇಕು. ಅದನ್ನು ಮನೆಯಾಗಿ ಉಳಿಸ್ಕೊಂಡಿರೋವಂಥದ್ದು ನನಗೆ ತುಂಬ ಅಂದರೆ ತುಂಬ ಆಶ್ಚರ್ಯ ಮತ್ತು ಖುಷಿಯಾದಂಥ ವಿಷಯ. ಜೊತೆಗೆ ಅವರು ಮಕ್ಕಳು, ನಾವು ಹೇಳಲೇಬೇಕಿದನ್ನು, ನಮಗಿಂತ ಜಾಸ್ತಿ ಶಾಲೆಯಲ್ಲಿ ಕಾಲ ಕಳೀತಾರೆ. ಅಂದರೆ ನಮ್ಮ ಪೋಷಣೆ, ನಮ್ಮ ಆರೈಕೆ, ನಮ್ಮ ಎಲ್ಲವುದನ್ನು ನಾವು ಅವರಿಗೆ ಸುಮಾರು ಅವರು ಬೆಳವಣಿಗೆನಲ್ಲಿ 1ನೇ ಕ್ಲಾಸ್ವರೆಗೂ ನಮ್ಮ ತೆಕ್ಕೆನಲ್ಲಿ ಇರ್ತಾರೆ ಅಂತಂದರೆ, ನೆಕ್ಸ್ಟು ಪೂರ್ತಿ ಕಂಪ್ಲೀಟ್ಲಿ ನಾವು ಅವರಿಗೆ ಟೀಚರ್ಸ್ಗಳಾಗಿರ್ಬಹುದು ಅಥವಾ ಆ ಶಾಲೆಯ ಮುಖ್ಯಸ್ಥರು ಯಾರಿರ್ತಾರೆ ಅವ್ರ ಕೈಗೆ ವಹಿಸ್ಬಿಟ್ಟಿರ್ತೀವಿ. ಸೊ ಅವರ ಮೆದುಳಿನ ಬೆಳವಣಿಗೆ, ಅವರ ಗುಣ, ಅವರ ಶ್ರದ್ಧೆ, ಅವರ ಭಕ್ತಿ ಎಲ್ಲವುದೂ ಕೂಡ ಒಂದು ಅರ್ಧ ದಿನ ಶಾಲೆಯಲ್ಲಿ ಹೋಗ್ಬಿಡುತ್ತೆ ಮಕ್ಕಳದು. ಅದನ್ನು ಪೋಷಣೆ ಮಾಡೋದು, ಅದನ್ನು ಅವ್ರನ್ನ ಟ್ರೈನ್ ಮಾಡೋದು, ಅದು ಒಳ್ಳೆಯ ದಾರಿಯೆಡೆಗೆ ತೋರಿಸೋದು ಅಂತಂದರೆ ಅದು ಶಾಲೆ ಅಂತ ನಾನು ನಂಬಿದ್ದೀನಿ. ಸೊ ಆ ಶಾಲೆ ಕಿರಣ್ ಕಾನ್ವೆಂಟು ಆ ಕೆಲಸನ ಮಾಡ್ತಾಯಿದೆ ಅಂತ ಕೂಡ ನಾನು ಅದನ್ನು ನಂಬಿದ್ದೀನಿ. ಯಾಕಂದರೆ ಅಲ್ಲಿಯ ಪೇರೆಂಟ್ಸ್ನಲ್ಲಿ ಇದ್ದಂಥ, ಅಲ್ಲಿ ತಂದೆ ತಾಯಿ ಬಂದಂಥ ಪೇರೆಂಟ್ಸ್, ಅವ್ರೇನು ಮುಖದಲ್ಲಿ ಅವ್ರದ್ದು ನಗು ಇತ್ತು, ಪ್ರತಿಯೊಂದು ನನ್ನ ಮಗಳು ಅಂತ ಅವರು ಏನು ಸಂಭ್ರಮಿಸ್ತಾ ಇದ್ರು, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದರ ಹೊರತಾಗಿ ನನ್ನನ್ನು ಸಪ್ರೇಟಾಗಿ ಹುಡ್ಕೊಂಡು ಬಂದು ನನ್ನನ್ನು ಮಾತಾಡಿಸಿ, ನೀವು ಎಷ್ಟು ಸರಳ, ಎಷ್ಟು ಖುಷಿಯಾಗಿರ್ತೀರಾ, ನಿಮ್ಮನ್ನು ನೋಡೋಕ್ಕೆ ಖುಷಿ ಅಂತೆಲ್ಲ ನನಗೆ ಹೇಳಿದರು, ಅಭಿಮಾನ ತೋರಿಸಿದ್ರು. ನನಗೆ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ನಾನು ಬರ್ತಾ ಇದ್ದಂಥ ದಾರಿ, ಬ್ಯಾಂಗ್ಳೂರಿಂದ ನಾನು ಅಲ್ಲಿ ಆಲೂರು ತಾಲೂಕಿಗೆ ಹೋಗೋ ಅಷ್ಟರಲ್ಲಿ, ನಾನು ಕಣತೂರು ತಲುಪೋ ಅಷ್ಟರಲ್ಲಿ ಎಷ್ಟೋ ಜನ ನನಗೆ ಬಂದು ದಾರಿನಲ್ಲೂ ಸ್ಟಾಪಲ್ಲಿ ನಿಲ್ಲಿಸಿ ರೆಕಗ್ನೈಸ್ ಮಾಡಿ ಕಾಯ್ಕೊಂಡಿದ್ದು ನನಗೋಸ್ಕರ ಸ್ವೀಟ್ಸ್ ಆಗಿರ್ಬೋದು ಅಥವಾ ಹಾರ, ಸನ್ಮಾನ ಮಾಡಿರ್ಬೋದಾಗಿರ್ಬೋದು, ಅವೆಲ್ಲ ಮಾಡಿದರು. ಒಂದು ಸಣ್ಣ ಒಂದು ಚರ್ಚೆ, ಕಾಫಿ ಇವೆಲ್ಲವೂ ನಡೀತು. ಸೊ ಅಲ್ಲಿಯ ಪ್ರೀತಿ, ಜೊತೆಗೆ ಶಾಲೆ ಎಂಟರ್ ಆಗ್ತೀನಿ, ಅಲ್ಲಿ ತಂದೆ ತಾಯಿಯ ಪ್ರೀತಿ, ಮಕ್ಕಳ ಪ್ರೀತಿ, ಮಕ್ಕಳು ಓಡ್ ಬಂದು ಪುಟಾಣಿ ಮಕ್ಕಳು ಓಡ್ ಬಂದು ತಬ್ಗೋತಾಯಿದ್ರು. ನಿಮ್ಮನ್ನು ನಾನು ಟಿ ವಿಲಿ ನೋಡ್ತೀನಿ ಅಂತಿದ್ರು. ನನಗೆ ಇದೆಲ್ಲ ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಮಕ್ಕಳಲ್ಲಿ ಇದ್ದಂಥ ಆ ಹುರುಪೇನಿದೆ ಸದಾ ಹೀಗೆ ಇರಲಿ, ಕಿರಣ್ ಕಾನ್ವೆಂಟ್ ಅನ್ನೋದು ಇನ್ನೂ ಬೆಳೀಲಿ, ಇನ್ನೂ ಅವರಿಗೆ ಒಂದಿಷ್ಟು ಮಕ್ಕಳಿಗೆ ಒಂದು, ಅಲ್ಲಿ ಆಲ್ರೆಡಿ ಗೋಲ್ಡ್ ಮೆಡಲ್ ತೊಗೊಂಡು ಪಾಸ್ ಆಗಿರೋವಂಥ ಮಕ್ಕಳು ಸುಮಾರು ಜನ ಇದ್ದಾರೆ, ಅವ್ರಿಗೂ ನಾನು ಸನ್ಮಾನ ಮಾಡಿದೆ. ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಹೇಳೋದು ಅದೇ, ಇನ್ನು ಮುಂದೆ ಸಣ್ಣ ಮಕ್ಕಳು ಕೂಡ ಹಾಗೆ ಬೆಳೀಲಿ ಅಂತ ಕೂಡ ನಾನಿಲ್ಲಿ ಅವ್ರಿಗೆ ವಿಶ್ ಮಾಡ್ತೀನಿ. ಆನಂದ್ ಅವ್ರಿಗೆ ಅವ್ರ ಹೆಸರಿಗೆ ತಕ್ಕ ಹಾಗೆ ಅವರ ಮುಖದಲ್ಲಿ ಸದಾ ಆನಂದ ಹೇಗಿದೆಯೋ ಈಗ ಸದಾ ಹಾಗೇ ಇರಲಿ ಅಂತ ನಾನು ಬಯಸ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ಒಂದು ಸಣ್ಣ ಕೊಠಡಿನಲ್ಲಿ ಬೆಳೆದಂಥ ಒಂದು ಶಾಲೆ ಈಗ ಅದು ಒಂದು ದೊಡ್ಡ ಬಿಲ್ಡಿಂಗ್ ಆಗಿ ಕನ್ವರ್ಟ್ ಆಗಿ ಬೆಳೆದಿದೆ ಅಂತಂದರೆ ನೀವೇ ಊಹೆ ಮಾಡ್ಕೋಬೇಕು ಎಷ್ಟು ಶ್ರದ್ಧೆಯಿಂದ ಅವರು ಇದನ್ನು, ಅವರದ್ದೇ ಇದೇ ಏನು ಇದೇ ಶಾಲೆ ಬೆಳೆಸಬೇಕು, ಮಕ್ಕಳನ್ನು ಬೆಳೆಸಬೇಕು, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಅವ್ರನ್ನ ಒಳ್ಳೆ ದಾರಿಗೆ ಕರೆದೊಯ್ಯಬೇಕು ಅನ್ನೋದೇ ಅವರ ಉದ್ದೇಶ ಅನ್ನೋದು ಈ 25 ವರ್ಷದಲ್ಲಿ ಸಾಬೀತಾಗಿದೆ. ಅದನ್ನು ನಾನು ತುಂಬ ಮೆಚ್ತೀನಿ, ತುಂಬ ಇಷ್ಟಪಡ್ತೀನಿ. ಇಂಥ ಕೆಲಸಗಳು, ಇಂಥ ಹಲವಾರು ಕಡೆಗೆ ನಾನು ಹೋಗೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತಂದರೆ, ನನಗಲ್ಲಿ ಪ್ರಾಮಾಣಿಕತೆ ಕಾಣುತ್ತೆ. ಆ ಪ್ರಾಮಾಣಿಕತೆ ಕಂಡಾಗ ಮಾತ್ರ ನಾನು ಹೋಗ್ತೀನಿ. ಮತ್ತು ಶಾಲೆಗಳಾದರೆ, ಯಾವುದೇ ಕಾರ್ಯಕ್ರಮ ಆಗಲಿ, ಶಾಲೆ ಅನ್ನೋದಾದರೆ ಫಸ್ಟು ಹೋಗೋದಕ್ಕೆ ಆಸೆ ಪಡ್ತೀನಿ, ಇಷ್ಟಪಡ್ತೀನಿ. ಯಾಕಂದರೆ ಅದು ನಮ್ಮ ಭವಿಷ್ಯ, ಅಲ್ಲಿ ನಮ್ಮ ಭವಿಷ್ಯ ರೂಪುಗೊಳ್ತಾ ಇದೆ. ಯಾವ ಮಗುಲಿ ಯಾವ ಟ್ಯಾಲೆಂಟು, ಯಾವ ಇದರಲ್ಲಿ ಅಡಗಿದೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅವರು ಬೆಳೆದು ದೊಡ್ಡ ಮನುಷ್ಯರಾಗಿ ಕೊನೆಗೆ ಒಂದು ದಿವಸ
ನಾನು ಈ ಶಾಲೆಯಲ್ಲಿ ಓದಿದ್ದೆ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಖುಷಿ ಕೊಡೋವಂಥ ವಿಷಯ. ನನಗೆ ಈಗಲೂ ನನ್ನಲ್ಲೂ ಕಾಣುತ್ತೆ, ನಮ್ಮ ತಂದೆಯಲ್ಲೂ ಕಾಣ್ತಾ ಇತ್ತು. ನಾವು ಯಾವುದೋ ಒಂದು ಏರ್ಪೋರ್ಟಲ್ಲಿ ಇರ್ತಿದ್ವಿ, ಬರ್ತಾರೆ, ಬಂದು ಸರ್ ನಾವು ಪ್ರಾರ್ಥನಾ ಶಾಲೆಯಲ್ಲಿ ಓದಿರೋದು ಸರ್ ಇವಾಗ ನಾನು ಲಂಡನಲ್ಲಿದ್ದೀನಿ ಸರ್, ಅಥವಾ ನನಗೆ ಮೇಡಮ್ ನಾನು ಪ್ರಾರ್ಥನಾ ಶಾಲೆ ಸ್ಟೂಡೆಂಟು ಮೇಡಮ್, ನಾನಿವಾಗ ಫ್ರಾಂಕ್ಫರ್ಟಲ್ಲಿ ಇದ್ದೀನಿ ಮೇಡಮ್, ನಾನು ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಎಲ್ಲೋ ಏರ್ಪೋರ್ಟಲ್ಲಿ ಕಂಡು ಹಿಡಿದು ಬಂದು ಈ ಥರ ಮಾತಾಡಿಸ್ತಾರೆ. ಸೊ ಹೀಗಾಗಿ ಶಾಲೆ ವಿದ್ಯೆ ಎರಡೂ ತುಂಬ ಇಂಪಾರ್ಟೆಂಟು. ಮಕ್ಕಳು ಬೆಳೀತಾರೆ, ಅವ್ರನ್ನ ಬೆಳೆಸೋದು ತೃಪ್ತಿ ನಮಗೂ ಇದೆ, ನಮಗೂ ಸಿಗುತ್ತೆ ಅನ್ನೋ ನಂಬಿಕೆನಲ್ಲಿ ಕಿರಣ್ ಕಾನ್ವೆಂಟ್ಗೆ ನಾನು ಮತ್ತೆ ಅದೇ ವಿಷಯನ ಹೇಳ್ತೀನಿ. ಕಿರಣ್ ಕಾನ್ವೆಂಟ್ ಶಾಲೆಗೆ ಸದಾ ಒಳ್ಳೆಯದಾಗಲಿ. ಕಿರಣ್ ಕಾನ್ವೆಂಟ್ ಎಂಬ ವಿದ್ಯಾರ್ಥಿಗಳ ಪಾಲಿನ ಆನಂದ ಕಿರಣ ಅಂತ ನನ್ನ ಆಪ್ತ ಸಹಾಯಕ ಉದಯ್ ಹಾಸನ್ ಇದ್ರ ಬಗ್ಗೆ ಈ ಏಪ್ರಿಲ್ ಸಂಚಿಕೆಯ ಓಮನಸೆನಲ್ಲಿ ಬರೆದಿದ್ದಾರೆ. ಅದು ಸೆಂಟ್ರ್ ಪೇಜಲ್ಲಿ ಬಂದಿದೆ. ಅದು ಇನ್ನೊಂದು ಸಂತೋಷಕರವಾದ ವಿಷಯ, ಯಾಕಂದರೆ 25 ವರ್ಷದ ಅವರ ವಾರ್ಷಿಕೋತ್ಸವ. ಹಾಗಾಗಿ ನನಗೂ ಇದನ್ನು ತುಂಬ ಅಂದರೆ ತುಂಬ ಖುಷಿಯಾಗಿ ಅದನ್ನು ಸ್ವಾಗತಿಸ್ತೀನಿ. ಇದನ್ನು ಪ್ರತಿ ಒಂದು ವಿವರ ಬೇಕು ಇದ್ರ ಬಗ್ಗೆ ಅಂತಂದರೆ ಓಮನ್ಸೆ ಏಪ್ರಿಲ್ ತಿಂಗಳ ಸಂಚಿಕೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ಉದಯ್ ಹಾಸನ್ ಬರೆದಿರೋ ಆರ್ಟಿಕಲ್ ನಿಮಗೆ ಓದೋಕ್ಕೆ ಸಿಗುತ್ತೆ. ಜೊತೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ ಒಂದು ತುಣುಕು ಅದರದ್ದು ನೋಡಲಿಕ್ಕೆ ಸಿಗುತ್ತೆ. ನೋಡಿ, ನಾನು ಅಲ್ಲಿದ್ದಾಗ 500 ಪ್ರತಿಗಳು ಅಲ್ಲೇ ಜನ ಕೊಂಡು ಅದನ್ನು ಅವರು ಇಷ್ಟಪಟ್ಟು ಓದಿದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಅದು ಇನ್ನೂ ಸಂತೋಷಕರವಾದ ವಿಷಯ. ತಾವು ಓದಬೇಕು, ಓದಿನ ಗೀಳಿನಡೆಗೆ ಬರಬೇಕು ಅಂತ ನನ್ನ ಕೋರಿಕೆ. ಕಿರಣ್ ಕಾನ್ವೆಂಟ್ಗೆ ಸಲ್ಲಬೇಕಾದಂಥ ಪ್ರತಿಯೊಂದು ಫಲವೂ ಸಿಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.